ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಅಂಕಗಳು 80. ಮೊದಲ ವಿಭಾಗ ಭೌತ ವಿಜ್ಞಾನ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ವಿದ್ಯುತ್ ವಿಭವಾಂತರದ SI ಏಕಮಾನ. ಆಯ್ಕೆಗಳು ವೋಲ್ಟ್, ಆಂಪಿಯರ್, ಕೂಲಂ, ಜೌಲ್. ಸರಿಯಾದ ಆಯ್ಕೆ ವೋಲ್ಟ್. ಎರಡನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಈ ಸಾಂಪ್ರದಾಯಿಕ ಚಿಹ್ನೆ ಸೂಚಿಸುವುದು. ಚಿತ್ರವನ್ನು ಗಮನಿಸಿ. ಆಯ್ಕೆಗಳು ಸೇರ್ಪಡೆಯಿಲ್ಲದ ದಾಟಿದ ತಂತಿ, ಪ್ಲಗ್ ಕೀ, ತಂತಿಯ ಕೀಲು, ವಿದ್ಯುತ್ ಕೋಶ. ಸರಿಯಾದ ಆಯ್ಕೆ ತಂತಿಯ ಕೀಲು. ಮುಂದಿನ ಪ್ರಶ್ನೆ, ಒಂದು ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ. ಆಯ್ಕೆಗಳು ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ, ಏಕರೂಪವಾಗಿರುತ್ತದೆ, 0 ಆಗಿರುತ್ತದೆ, ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಸರಿಯಾದ ಆಯ್ಕೆ ಬಿ, ಏಕರೂಪವಾಗಿರುತ್ತದೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಮೊದಲ ಪ್ರಶ್ನೆ, ವೈಜ್ಞಾನಿಕ ಕಾರಣ ಕೊಡಿ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತಗಳ ಸಂಖ್ಯೆ ಹೆಚ್ಚಿದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗುತ್ತದೆ. ಇದಕ್ಕೆ ಕಾರಣ. ಉತ್ತರ, ಸುರುಳಿಯಲ್ಲಿರುವ ಪ್ರತಿಯೊಂದು ಸುತ್ತುಗಳಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಹಿಸುವಿಕೆಯ ದಿಕ್ಕು ಒಂದೇ ಆಗಿರುತ್ತದೆ. ಇದರಿಂದಾಗಿ ಕಾಂತಕ್ಷೇತ್ರವು ಸಂಯೋಜನೆಗೊಳ್ಳುತ್ತದೆ. ಈ ಕಾರಣದಿಂದಾಗಿ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರವು ಅಧಿಕವಾಗುತ್ತದೆ. ಮುಂದಿನ ಪ್ರಶ್ನೆ, ಒಂದು ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳನ್ನು ರಚಿಸಿರಿ. ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಗುರುತಿಸಿ. ಈ ರೀತಿಯಾಗಿ ನಾವು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಈ ರೀತಿ ಸೂಚಿಸಬಹುದು. ಕಾಂತೀಯ ಬಲರೇಖೆಗಳು ಉತ್ತರದಿಂದ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತಿರುವುದನ್ನು ನಾವು ನೋಡಬಹುದು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಹೆಚ್ಚು ಅನುಕೂಲಕರ, ಹೇಗೆ? ವಿವರಿಸಿ. ಪ್ರತಿಯೊಂದು ವಿದ್ಯುತ್ ಉಪಕರಣಗಳು ವಿವಿಧ ವಿದ್ಯುತ್ ಮೌಲ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಆದರೆ ಸರಣಿ ಕ್ರಮದಲ್ಲಿ ಮಂಡಲದ ಎಲ್ಲ ಭಾಗಗಳಲ್ಲಿ ಒಂದೇ ಪ್ರಮಾಣದ ವಿದ್ಯುತ್ ಹರಿಯುತ್ತದೆ. ಆದರೆ ಸಮಾಂತರ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ವಿದ್ಯುತ್ ಬೇಡಿಕೆಗಳಿಗೆ ಅನುಗುಣವಾಗಿ ವಿದ್ಯುತ್ ವಿಭಜಿಸಲ್ಪಡುತ್ತದೆ. ಸರಣಿಯಲ್ಲಿ ಒಂದು ವಿದ್ಯುತ್ ಸಾಧನ ಹಾಳಾದರೂ ಮಂಡಲ ಮುರಿದು ಬೀಳುತ್ತದೆ. ಆದರೆ ಸಮಾಂತರದಲ್ಲಿ ವಿದ್ಯುತ್ ವಿಭಜನೆ ಹೊಂದುವುದರಿಂದ ಒಂದು ಸಾಮಗ್ರಿ ಹಾಳಾದರೂ ಸಹ ಮಂಡಲ ಮುರಿದು ಬೀಳುವುದಿಲ್ಲ. ಮುಂದಿನ ಪ್ರಶ್ನೆ, ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಉಪಯೋಗಿಸುವ 3 ಸೂತ್ರಗಳನ್ನು ಬರೆಯಿರಿ. ಶಕ್ತಿಯ ಬಳಕೆಯಾಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಬಳಸ್ತಕ್ಕಂಥ ಸೂತ್ರಗಳು P = VI, P = I²R, P = V²/R. ಮುಂದಿನ ಪ್ರಶ್ನೆ, ಭೂಸಂಪರ್ಕ ತಂತಿಯ ಕಾರ್ಯವೇನು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ, ಏಕೆ? ಭೂಸಂಪರ್ಕ ತಂತಿಯು ವಿದ್ಯುತ್ ಸೋರಿಕೆಯ ಸಂದರ್ಭದಲ್ಲಿ ಬಳಕೆದಾರರಿಗೆ ರಕ್ಷಣೆಯನ್ನು ನೀಡುತ್ತದೆ. ಇದನ್ನು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳ ಸುರಕ್ಷತೆಯಲ್ಲಿ ಉಪಯೋಗಿಸಲಾಗುತ್ತದೆ. ಭೂ ಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ಪಥವನ್ನು ಉಂಟುಮಾಡುತ್ತದೆ. ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮವಾಗಿಸಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗದಂತೆ ರಕ್ಷಿಸಲು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. R1, R2, R3 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿರುವ ಅಮಿಟರ್ ಮತ್ತು ವೋಲ್ಟ್ ಮೀಟರ್ ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ. ಈ ರೀತಿಯಾಗಿ R1, R2, R3 ರೋಧಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿ ವಿಭವಾಂತರ ಮತ್ತು ಅಮಿಟರನ್ನು ಮಂಡಲದಲ್ಲಿ ರಚಿಸೋದು, ಶುಷ್ಕ ಕೋಶವನ್ನು, ಪ್ಲಗ್ ಕೀಯನ್ನು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಈ ರೀತಿ ನಾವು ತೋರಿಸ್ಬೋದು. ಮುಂದಿನ ಪ್ರಶ್ನೆ, 10 ಓಮ್, 20 ಓಮ್ ಮತ್ತು 60 ಓಮ್ ರೋಧ ಹೊಂದಿರುವ R1, R2, R3 ರೋಧಕಗಳನ್ನು 12 ವೋಲ್ಟ್ ವಿಭವಾಂತರವಿರುವ
ವಿದ್ಯುನ್ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಲಾಗಿದೆ. ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ, ಮಂಡಲದ ಒಟ್ಟು ರೋಧಗಳನ್ನು ಲೆಕ್ಕಾಚಾರ ಮಾಡಿ. ಸೊ ಪ್ರಶ್ನೆಯಲ್ಲಿ R1 R2 R3 ರೋಧಕಗಳನ್ನು ಸಮಾಂತರವಾಗಿ ಈ ರೀತಿ ಈ ಚಿತ್ರದಲ್ಲಿರುವಂತೆ ಸಂಪರ್ಕಿಸಲಾಗಿದೆ. ಸೊ R1 ಬೆಲೆ 10 ಓಮ್, R2 ಬೆಲೆ 20 ಓಮ್, R3 ಬೆಲೆ 60 ಓಮ್ ಇದೆ. ವೋಲ್ಟೇಜ್ 12 ವೋಲ್ಟ್ ಇದೆ. ಸೊ ಇಲ್ಲಿ ನಾವು ಮೊದಲನೇ ಪ್ರಶ್ನೆಯನ್ನು ಗಮನಿಸಿದಾಗ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳನ್ನು ಲೆಕ್ಕ ಹಾಕಬೇಕು. ಸೊ ಇಲ್ಲಿ ಸೂತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ. V = I1 R1, V = I1 R1, V = I2 R2, V = I3 R3 ಅಂತಕ್ಕಂಥದ್ದು. ಸೊ ಇಲ್ಲಿ ವಿಭವಾಂತರಗಳು ಒಂದೇ ರೀತಿಯಾಗಿವೆ, ವಿಭವಾಂತರ ಏನು ಬದಲಾವಣೆ ಆಗಿಲ್ಲ. ಆದರೆ ಇಲ್ಲಿ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳನ್ನು ಪತ್ತೆ ಹಚ್ಚಬೇಕಾಗ್ತದೆ. ಅಂದ್ರೆ I1, I2 ಮತ್ತು I3ಗಳ ಬೆಲೆಗಳನ್ನು ಪತ್ತೆ ಹಚ್ಚಬೇಕು. ಅದಕ್ಕೆ ನಾವು ಏನು ಮಾಡ್ಕೋಬೇಕಂತಂದ್ರೆ I1 = V/R1, I2 = V/R2, I3 = V/R3 ಆ ಸೂತ್ರವನ್ನು ಬದಲಾವಣೆ ಮಾಡ್ಕೋಬೇಕು. ಸೊ ವಿ ಯ ಬೆಲೆಯನ್ನು ನಾವು ಅಲ್ಲಿ ತುಂಬ್ತೀವಿ. ವಿನ ಬೆಲೆ 12 ಮತ್ತು R1 ಬೆಲೆ 10 ಓಮ್. ಸೊ ವಿ ಅಂತಂದ್ರೆ 12 ಮತ್ತು R2 ಅಂದರೆ 20 ಓಮ್. ಸೊ ವಿ ಅಂತಂದ್ರೆ 12 ಓಮ್, 12 ವೋಲ್ಟ್, R3 ಅಂದರೆ 60 ಓಮ್. ಸೊ ಬೆಲೆಗಳನ್ನು ನಮೂದಿಸಿ I1, I2, I3ಗಳ ಬೆಲೆಗಳನ್ನು ಲೆಕ್ಕ ಮಾಡಿದಾಗ ಸೊ I1 ಬೆಲೆ 1.2 ಆಂಪಿಯರ್, I2 ಬೆಲೆ 0.6 ಆಂಪಿಯರ್, I3 ಬೆಲೆ 0.2 ಆಂಪಿಯರ್. ಸೊ ಮುಂದಿನ ಒಂದು ಪ್ರಶ್ನೆ, ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಆಲ್ರೆಡಿ ಏನು ಸಿಕ್ಕದಂತಂದ್ರೆ I1, I2, I3 ಬೆಲೆಗಳು ನಮಗೆ ಸಿಕ್ಕಿದಾವ. ಸೊ ಆದ್ದರಿಂದ ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹನ ಪತ್ತೆ ಹಚ್ಚಬೇಕಾದ್ರೆ ನಮ್ಗೆ ಸೂತ್ರದ I = I1 + I2 + I3. ಸೊ I1, I2, I3 ಬೆಲೆಗಳನ್ನು ಇಲ್ಲಿ ನಮೂದಿಸಲಾಗಿದೆ. ಸೊ ಒಟ್ಟು ಐನ ಬೆಲೆ ನಾವಿಲ್ಲಿ ನೋಡ್ತೀವಿ. ಒಟ್ಟು ಆ ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ I = 2 ಆಂಪಿಯರ್ ಬರುತ್ತೆ. ಸೊ ಅದೇ ರೀತಿಯಾಗಿ ಮುಂದಿನ ಅದರಲ್ಲೇ ಇನ್ನೊಂದು ಉಪಪ್ರಶ್ನೆ, ಮಂಡಲದ ಒಟ್ಟು ರೋಧಗಳನ್ನು ಲೆಕ್ಕಾಚಾರ ಮಾಡಿ ಅಂತಕ್ಕಂಥದ್ದು. ರೋಧಕಗಳು ಆಲ್ರೆಡಿ ಸಮಾಂತರದಲ್ಲಿ ಸಂಪರ್ಕಿಸಲಾಗಿರುವುದರಿಂದ ಸೊ 1/Rp = 1/R1 + 1/R2 + 1/R3 ಸೂತ್ರವನ್ನು ಬಳಸಿ R1, R2, R3 ಬೆಲೆಗಳನ್ನು ಸೊ ಇಲ್ಲಿ ನಾವು ನಮೂದಿಸಲಾಗಿ. ಸೊ 1/Rp = 6 + 3 + 1 / 60. ಸೊ 6 + 3 9 + 1 10, 10 / 60. ಸೊ Rp = 60 / 10. ಸೊ Rp = 6 ಓಮ್. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸಬೇಕಾಗ್ತದೆ. ಅಥವಾ ಒಂದು ಪ್ರಶ್ನೆ ಇದೆ, 40 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಗಂಟೆಗೆ ರೂಪಾಯಿ 3ರಂತೆ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತಕ್ಕಂಥದ್ದು. ಸೊ ಮೊದಲನೇ ಒಂದು ವಿದ್ಯುತ್ ಸಾಮಗ್ರಿ ರೆಫ್ರಿಜರೇಟರ್. ಇದು 30 ದಿನಗಳಲ್ಲಿ ಬಳಸಿಕೊಳ್ಳತಕ್ಕಂಥ ಒಟ್ಟು ಯೂನಿಟ್ ಎಷ್ಟಪ್ಪ ಅಂತಂದರೆ 400 × 8 × 30. ಸೊ 400 ವ್ಯಾಟದ ಸಾಮರ್ಥ್ಯ ಇರ್ತಕ್ಕಂಥ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗ್ತದೆ. ಸೊ ಹಂಗೆ ಅದು 30 ದಿನಗಳವರೆಗೆ ಬಳಕೆ ಮಾಡಿಕೊಂಡ್ರೆ ಒಟ್ಟು ಬಳಕೆ ಆಗಿರ್ತಕ್ಕಂಥ ಯೂನಿಟ್ಟು 96 ಕಿಲೋವ್ಯಾಟ್ ಗಂಟೆ. ಸೊ ಅದೇ ರೀತಿಯಾಗಿ ಇಸ್ತ್ರಿಪೆಟ್ಟಿಗೆ 30 ದಿನಗಳ ಬಳಸಿಕೊಳ್ತಕ್ಕಂಥ ಒಟ್ಟು ಯೂನಿಟ್ 750 × 2 × 30. ಅಂದರೆ 750 ವ್ಯಾಟ್ನ ಇಸ್ತ್ರಿಪೆಟ್ಟಿಗೆ ಒಂದು ದಿನಕ್ಕೆ 2 ಗಂಟೆಗಳ ಕಾಲ ಕೆಲಸ ಮಾಡ್ತದೆ. ಹಾಗೆ 30 ದಿನಗಳವರೆಗೆ ಅದನ್ನು ಬಳಕೆ ಮಾಡ್ಕೊಂಡಪ್ಪ ಅಂತಂದ್ರೆ ಅವಾಗ ಅದರದ ಒಟ್ಟು ಯೂನಿಟ್ ಎಷ್ಟು ಬಂದ್ರೆ 45 ಕಿಲೋವ್ಯಾಟ್ ಗಂಟೆ. ಸೊ ಹಾಗಾದರೆ 1 ಕಿಲೋವ್ಯಾಟ್ ಗಂಟೆಗೆ 3 ರೂಪಾಯಿ ಅಂತೆ. ರೆಫ್ರಿಜರೇಟರ್ 96 ಕಿಲೋವ್ಯಾಟ್ಗೆ ಬರ್ತಕ್ಕಂಥ ಬಿಲ್ಲು 96 × 3 288 ರೂಪಾಯಿ. ಇಸ್ತ್ರಿಪೆಟ್ಟಿಗೆ 45 ಕಿಲೋವ್ಯಾಟ್ ಗಂಟೆಗೆ ಬರ್ತಕ್ಕಂಥ ಬಿಲ್ಲು 45 × 3 135. ಸೊ ಒಟ್ಟು ರೆಫ್ರಿಜರೇಟರ್ ಮತ್ತು ಇಸ್ತ್ರಿಪೆಟ್ಟಿಗೆ ಅಂತ ಒಂದು ತಿಂಗಳಿನಲ್ಲಿ ಬರ್ತಕ್ಕಂಥ ಒಟ್ಟು ಟೋಟಲ್ ಬಿಲ್ ಎಷ್ಟಪ್ಪ ಅಂತಂದ್ರೆ 423 ರೂಪಾಯಿಗಳು. ಸೊ ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ತೋರಿಸುವ ಉಪಕರಣ ಗುರುತಿಸಿ ಮತ್ತು ಹೆಸರಿಸಿ. ಸೊ ಇಲ್ಲಿ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ.
ಈ ಚಿತ್ರವನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಈ ಉಪಕರಣದಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನಗಳು ಯಾವುವು? ಈ ಉಪಕರಣವನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ಸೊ ಚಿತ್ರದಲ್ಲಿ ಕಾಣತಕ್ಕಂತಹ ವಸ್ತು ಯಾವುದಪ್ಪ ಅಂತಂದರೆ ಸೊಲೆನಾಯ್ಡ್. ಈ ಉಪಕರಣದಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡತಕ್ಕಂಥ 2 ವಿಧಾನಗಳು: ಸುರುಳಿಗಳ ಸೂತ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು, ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸೋದು. ಸೊ ಈ ಉಪಕರಣವನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಸೊಲೆನಾಯ್ಡ್ನ ಮಧ್ಯಭಾಗದಲ್ಲಿ ಒಂದು ಮೆದು ಕಬ್ಬಿಣವನ್ನು ಇರಿಸಿದಾಗ ಅದು ವಿದ್ಯುತ್ ಕಾಂತವಾಗಿ ಪರಿವರ್ತನೆ ಆಗುತ್ತದೆ. ಸೊ ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹ್ರಸ್ವ ಮಂಡಲ ಹೇಗೆ ಉಂಟಾಗುತ್ತದೆ? ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು? ಸೊ ಹ್ರಸ್ವ ಮಂಡಲ ಉಂಟಾಗಲು ಕಾರಣಗಳು: ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ತಂತಿಗಳ ಮೇಲೆ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಉಪಕರಣದಲ್ಲಿ ದೋಷ ಉಂಟಾದಾಗ, ಹಲವು ಉಪಕರಣಗಳ ಒಂದೇ ಸಾಕೆಟ್ಗೆ ಜೋಡಿಸಿದಾಗ ಸೊ ಈ ಸಮಸ್ಯೆ ಉಂಟಾಗ್ತದೆ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯ ಏನು ಅಂತಕ್ಕಂಥದ್ದು. ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗಿ ಫ್ಯೂಸ್ನ ತಂತಿಯ ಕರಗಿ ಮಂಡಲವು ಕಡಿತುಕೊಂಡು ಉಪಕರಣಗಳನ್ನು ರಕ್ಷಿಸ್ತದೆ. ಸೊ ಮುಂದಿನ ಪ್ರಶ್ನೆ, ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಈ ನಿಯಮದ ಗಣಿತೀಯ ಸೂತ್ರವನ್ನು ಬರೆಯಿರಿ. ಸೊ ಉತ್ತರ: ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ H=I²RT. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಬಲ್ಬ್ನ ಕಾರ್ಯನಿರ್ವಹಣೆಯಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯವು ಹೇಗೆ ಉಪಯೋಗವಾಗಿದೆ? ವಿವರಿಸಿ ಅಂತಕ್ಕಂಥದ್ದು. ವಿದ್ಯುತ್ ಬಲ್ಬ್ನಲ್ಲಿ ಪ್ರಬಲ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ತಂತಿ ಇದ್ದು, ಇದರ ಮೂಲಕ ವಿದ್ಯುತ್ ಹರಿಸಿದಾಗ ಸಾಧ್ಯವಾದಷ್ಟು ಉಷ್ಣಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುತ್ತದೆ. ಇನ್ನೊಂದು ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ಒಂದು ವಾಹಕದ ರೋಧ ಎಂದರೇನು? ರೋಧವು ವಾಹಕದ ಉದ್ದ ಮತ್ತು ವಾಹಕದ ಅಡ್ಡ ಕೊಯ್ತದೊಂದಿಗೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿಸಿ. ಓಮ್ನ ನಿಯಮವನ್ನು ಮೊದಲು ನೋಡೋಣ. ಸ್ಥಿರವಾದ ತಾಪಮಾನದಲ್ಲಿ ಲೋಹದ ತಂತಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೊ ಸೂತ್ರ V=IR. ಸೊ ಒಂದು ವಾಹಕದ ರೋಧ ಎಂದರೇನು? ಆವೇಶಗಳ ಹರಿವಿಗೆ ಅಡ್ಡಿಯನ್ನು ಉಂಟು ಮಾಡುವಂಥ ವಸ್ತುವಿನ ಸ್ವಭಾವನ ವಾಹಕದ ರೋಧ ಅಂತೇಳಿ ಕರಿತೀವಿ. ವಾಹಕದ ಉದ್ದ ಹೆಚ್ಚಿದಂತೆ ರೋಧವು ಹೆಚ್ಚಾಗುತ್ತದೆ. ವಾಹಕದ ಅಡ್ಡ ಕೊಯ್ತ ಹೆಚ್ಚಾದಂತೆ ವಾಹಕ ರೋಧವು ಕಡಿಮೆಯಾಗುತ್ತದೆ. ಇನ್ನು ಎರಡನೇ ಭಾಗ ರಸಾಯನ ವಿಜ್ಞಾನ. ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ, 2AgBr gives 2Ag + Br2. ಈ ರಾಸಾಯನಿಕ ಕ್ರಿಯೆಯ ವಿಧ. ಆಯ್ಕೆಗಳು: ಸಂಯೋಗ ಕ್ರಿಯೆ, ದ್ವಿಸ್ಥಾನಪಲಟ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲಟ ಕ್ರಿಯೆ. ಸರಿಯಾದ ಆಯ್ಕೆ ವಿಭಜನ ಕ್ರಿಯೆ. ಮುರಿದ ಮೂಳೆಗಳಿಗೆ ಆಧಾರವಾಗಿ ವೈದ್ಯರು ಲೇಪನ ಮಾಡಲು ಬಳಸುವಂತಹ ವಸ್ತು. ಸೊ ಆಯ್ಕೆಗಳು: ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅಡುಗೆ ಸೋಡಾ, ಚೆಲುವೆ ಪುಡಿ. ಸರಿಯಾದ ಆಯ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಅನಿಲ. ಆಯ್ಕೆಗಳು: ಸೀಸದ ಆಕ್ಸೈಡ್, ಆಕ್ಸಿಜನ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಸೊ ಸರಿಯಾದ ಆಯ್ಕೆ ನೈಟ್ರೋಜನ್ ಡೈಆಕ್ಸೈಡ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಂಸ್ಕಾರಣ ಎಂದರೇನು? ಲೋಹಗಳು ವಾತಾವರಣದಲ್ಲಿರತಕ್ಕಂಥ ತೇವಾಂಶ, ಆಮ್ಲಗಳೊಂದಿಗೆ ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಮೇಲ್ಮೈ ಹೊಳಪನ್ನು ಅವು ಕಳೆದುಕೊಳ್ತವೆ. ಈ ಕ್ರಿಯೆಯನ್ನು ಸಂಸ್ಕರಣ ಅಂತೇಳಿ ಕರೀತೀವಿ. ಅಲೋಹದ ಆಕ್ಸೈಡ್ನ ಜಲೀಯ ದ್ರಾವಣವನ್ನು ಕೆಂಪು ಲಿಟ್ಮಸ್ ಮತ್ತು ನೀಲಿ ಲಿಟ್ಮಸ್ ಕಾಗದಗಳೊಂದಿಗೆ ಪ್ರತ್ಯೇಕವಾಗಿ ಪರೀಕ್ಷಿಸಲಾಗಿದೆ. ಯಾವ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುತ್ತದೆ? ಏಕೆ? ನೀಲಿ ಲಿಟ್ಮಸ್ ಕಾಗದದ ಬಣ್ಣ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಯಾಕಂದರೆ ಅಲೋಹೀಯ ಆಕ್ಸೈಡ್ನ ಜಲೀಯ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನೋದು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಸೊ ಈ ರೀತಿಯಾಗಿ ನಾವು ಚಿತ್ರವನ್ನು ಬಿಡಿಸಿ ತೋರಿಸಬೇಕಾಗ್ತದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಉತ್ಕರ್ಷಣ ಕ್ರಿಯೆ ಎಂದರೇನು? ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣಗೊಂಡಿರುವ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ. ZnO + C gives Zn + CO. ಸೊ ರಾಸಾಯನಿಕ ಕ್ರಿಯೆ ಒಂದರಲ್ಲಿ ಆಕ್ಸಿಜನನ್ನು ಸೇರಿಸುವಂತಹ ಪ್ರಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಕಾರ್ಬನ್ C ಐತಲ್ಲ ಅದು ಉತ್ಕರ್ಷಣಗೊಂಡಿದೆ. ZnO ಜಿಂಕ್ ಆಕ್ಸೈಡ್ ಏನಿದೆ ಇದು ಅಪಕರ್ಷಣಗೊಂಡಿದೆ. ಅಥವಾ ಪ್ರಶ್ನೆ, ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟುವ 2 ಕ್ರಮಗಳನ್ನು ಬರೆಯಿರಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿ ವಾಸನೆ ಮತ್ತು ರುಚಿಯನ್ನು ಬದಲಾಯಿಸಿಕೊಳ್ತವೆ. ಇದನ್ನು ಕಮಟುವಿಕೆ ಅಂತ ಹೇಳಿ ಕರಿತೀವಿ. ಇದನ್ನು ತಡೆಗಟ್ಟಲಿಕ್ಕೆ ನಾವು
ಉಪಯೋಗ ಮಾಡ್ತಕ್ಕಂಥ 2 ಕ್ರಮಗಳು: ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು, ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕದಲ್ಲಿ ಶೇಖರಿಸಿ ಇಡುವುದು. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು, ಸೂತ್ರ ಮತ್ತು 2 ಉಪಯೋಗಗಳನ್ನು ಬರೆಯಿರಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತಕ್ಕಂಥದ್ದು ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು. ಸೊ ಇದರ ಸೂತ್ರ NaHCO3. ಇದರ 2 ಉಪಯೋಗಗಳು: ಅಡುಗೆ ಮನೆಯಲ್ಲಿ ರುಚಿಯಾದ ಗರಿಗರಿಯಾದ ಪಕೋಡಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಬಳಸುತ್ತಾರೆ. ಆಮ್ಲಶಾಮಕವಾಗಿ ಬಳಸುತ್ತಾರೆ. ಬೆಂಕಿ ಆರಿಸತಕ್ಕಂತಹ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಇದನ್ನು ಬಳಸ್ತಾರೆ. A, B, C ಮತ್ತು D ಅಂತಕ್ಕಂಥ 4 ದ್ರಾವಣಗಳಿವೆ. ಅವುಗಳ pH ಮೌಲ್ಯಗಳ ಕ್ರಮವಾಗಿ 5.4, 12.6, 1.8 ಮತ್ತು 9.3 ಆಗಿದೆ. ಈ ದ್ರಾವಣಗಳನ್ನು ಅವುಗಳ ಹೈಡ್ರೋನಿಯಂ ಅಯಾನ್ಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಇವುಗಳಲ್ಲಿ ಯಾವ ದ್ರಾವಣ ಪ್ರಬಲವಾಗಿ ಆಮ್ಲೀಯ ಮತ್ತು ಏಕೆ ಅಂತಕ್ಕಂಥದ್ದು ಹೈಡ್ರೋನಿಯಂ ಅಯಾನ್ಗಳ ಸಾರತೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆದಾಗ, ಸೊ ಬಿ ಅತಿ ಕಡಿಮೆ ಹೈಡ್ರೋನಿಯಂ ಅಯಾನ್ಗಳನ್ನು ಹೊಂದಿದೆ, ಟಿ ಅದಕ್ಕಿಂತ ಹೆಚ್ಚು, ಎ ಅದಕ್ಕಿಂತ ಹೆಚ್ಚು, ಸಿ ಎಲ್ಲಕ್ಕಿಂತ ಹೆಚ್ಚಾಗಿ ಹೈಡ್ರೋನಿಯಂ ಅಯಾನ್ಗಳನ್ನು ಒಳಗೊಂಡಿದೆ. ಸೊ ಮೇಲಿನ ದ್ರಾವಣದಲ್ಲಿ ಸಿ ಅಂತಕ್ಕಂಥ ದ್ರಾವಣವು ಪ್ರಬಲವಾಗಿ ಆಮ್ಲೀಯವಾಗಿದೆ, ಏಕೆಂದರೆ ಇದು ಹೆಚ್ಚು H+ ಅಯಾನ್ಗಳನ್ನು ಹೊಂದಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ನಡೆಯುವ ರಾಸಾಯನಿಕ ಕ್ರಿಯೆಯ ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆಯಾಗಿದೆ, ಏಕೆ? ಈ ಕ್ರಿಯೆಯ ಸರಿದೂಗಿಸುವ ಸಮೀಕರಣವನ್ನು ಬರೆಯಿರಿ. ಸೊ ಮೇಲಿನ ಒಂದು ಹೇಳಿಕೆಯಲ್ಲಿ ಇರತಕ್ಕಂತಹ ಏನು ರಾಸಾಯನಿಕ ಕ್ರಿಯೆ ಇದೆ, ಆ ಕ್ರಿಯೆ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. Na2SO4 + BaCl2 gives BaSO4 + 2NaCl. ಇದು ಇದರ ರಾಸಾಯನಿಕ ಕ್ರಿಯೆಯಾಗಿದೆ. ಈ ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಪರಸ್ಪರ ತಮ್ಮ ಅಯಾನುಗಳನ್ನು ವಿನಿಮಯ ಮಾಡಿಕೊಂಡಿವೆ, ಆದ್ದರಿಂದ ಇದು ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ: ಸೀಸವು ತಾಮ್ರದ ಕ್ಲೋರೈಡ್ ದ್ರಾವಣದೊಂದಿಗೆ ವರ್ತಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಮತ್ತು ಏಕೆ? ಸೊ ಈ ಕ್ರಿಯೆಗೆ ಸರಿದೂಗಿಸದ ಸಮೀಕರಣವನ್ನು ಬರೆಯಿರಿ. ಮೇಲಿನ ರಾಸಾಯನಿಕ ಕ್ರಿಯೆಯು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. Pb + CuCl2 gives PbCl2 + Cu. ಸೊ ಈ ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಸೀಸ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದ್ದು ತಾಮ್ರವನ್ನು ಅದರ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ, ಆದ್ದರಿಂದ ಇದೊಂದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ: ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಸತುವಿನ ಚೂರುಗಳು, ನಿರ್ಗಮ ನಾಳ. ಸೊ ಚಿತ್ರವನ್ನು ಈ ರೀತಿ ಬರೆದು ಭಾಗಗಳನ್ನು ಗುರುತಿಸಬೇಕಾಗ್ತದೆ. ಮುಂದಿನ ಪ್ರಶ್ನೆ: ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. HGO gives Ag + O2, FeSO4 gives Fe2O3 + SO2 + SO3, CH4 + O2 gives CO2 + H2O. ಸೊ ಇಲ್ಲಿ ಸಮೀಕರಣಗಳನ್ನು ಸರಿದೂಗಿಸಿದಾಗ 2HGO gives 2Hg + O2, 2FeSO4 gives Fe2O3 + SO2 + SO3, CH4 + 2O2 gives CO2 + 2H2O. ಸೊ ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಚಲುವೆ ಪುಡಿಯನ್ನು ಹೇಗೆ ತಯಾರಿಸಲಾಗುತ್ತದೆ? ಚಲುವೆ ಪುಡಿಯ ರಾಸಾಯನಿಕ ಹೆಸರು, ಅನುಸೂತ್ರ ಬರೆದು 2 ಉಪಯೋಗಗಳನ್ನು ಪಟ್ಟಿ ಮಾಡಿ. ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದಾಗಿ ಚಲುವೆ ಪುಡಿ ತಯಾರಾಗ್ತದೆ. CaOH2 + Cl2 gives CaOCl2 + H2O. ಸೊ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಅದರ ಸೂತ್ರ CaOCl2. ಸೊ ಇದರ ಉಪಯೋಗಗಳು: ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು ಇದನ್ನು ಬಳಸುತ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಸಹ ಇದನ್ನು ಬಳಸುತ್ತಾರೆ. ಸೊ ಮುಂದಿನ ವಿಭಾಗ ಜೀವವಿಜ್ಞಾನ. ಇಲ್ಲಿ ಸಹ ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಮೊದಲನೆಯ ಬಹು ಆಯ್ಕೆಯ ಪ್ರಶ್ನೆ: ಯಕೃತ್ತಿನಿಂದ ಸ್ರವಕ್ಕೆ ಆಗುವ ಪಿತ್ತರಸದ ಕಾರ್ಯಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎಂದರೆ? ಆಯ್ಕೆಗಳು: ಕ್ಷಾರೀಯ ಆಹಾರವನ್ನು ಆಮ್ಲೀಯವಾಗಿಸುತ್ತದೆ, ಪೆಪ್ಟಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುತ್ತದೆ, ಕೊಬ್ಬಿನ ಎಮಲ್ಸೀಕರಣ ಕ್ರಿಯೆ ನಡೆಸುವುದು, ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುವುದು. ಸೊ ಸರಿಯಾದ ಆಯ್ಕೆ ಕೊಬ್ಬಿನ ಎಮಲ್ಸೀಕರಣ ಕ್ರಿಯೆ ನಡೆಸುವುದು. ಮುಂದಿನ ಪ್ರಶ್ನೆ: ಬೇರುಗಳ ಕೆಳಮುಖ ಚಲನೆ ಈ ಪ್ರಕಾರದ ಅನುವರ್ತನಾ ಚಲನೆಗೆ ಉದಾಹರಣೆಯಾಗಿದೆ. ಆಯ್ಕೆಗಳು: ಗುರುತ್ವಾನುವರ್ತನೆ, ದ್ಯುತಿ ಅನುವರ್ತನೆ, ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ. ಸರಿಯಾದ ಆಯ್ಕೆ ಗುರುತ್ವಾನುವರ್ತನೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಸಸ್ಯ ಹಾರ್ಮೋನನ್ನು ಹೆಸರಿಸಿ. ಉತ್ತರ: ಆಬ್ಸಿಸಿಕ್ ಆಮ್ಲ. ಸೊ ಬಿಸಿಯಾದ ತಟ್ಟೆಯನ್ನು ಮುಟ್ಟಿದಾಗ ಒಮ್ಮೆಲೆ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ? ಸರಿಯಾದ ಉತ್ತರ: ಮಿದುಳು ಬಳ್ಳಿ.
ವಸ್ತು ಸ್ಥಾನಾಂತರಣ ಎಂದರೇನು? ಸಸ್ಯದ ಎಲೆ ಭಾಗದಲ್ಲಿ ತಯಾರಾದ ಆಹಾರವನ್ನು ಎಲ್ಲ ಭಾಗಗಳಿಗೆ ಸಾಗಿಸುವ ಕ್ರಿಯೆಯನ್ನು ವಸ್ತು ಸ್ಥಾನಾಂತರಣ ಅಂತ ಹೇಳಿ ಕರಿತೀವಿ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬಟಾಣಿ ಸಸ್ಯದ ಬಳ್ಳಿಯ ಕುಡಿಗಳು ಸಸ್ಯ ಬೆಳೆದಂತೆ ನಿರ್ದಿಷ್ಟ ದಿಕ್ಕಿಗೆ ಚಲಿಸುತ್ತಿರುವಂತೆ ಕಾಣುತ್ತದೆ. ಈ ರೀತಿಯ ಪ್ರತಿಕ್ರಿಯೆಯು ಹೇಗೆ ಉಂಟಾಗುತ್ತದೆ? ಸೊ ಬಟಾಣಿ ಸಸ್ಯದ ಬಳ್ಳಿಯ ಕುಡಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗುವುದರ ಜೊತೆಗೆ ಸಸ್ಯದ ದ್ವಿತೀಯ ಅನುವರ್ತನ ಚಲನೆಯಿಂದ ಸಸ್ಯವು ಸೂರ್ಯನ ಬೆಳಕಿನ ಕಡೆಗೆ ಚಲಿಸುತ್ತದೆ. ಇನ್ನೊಂದು ಪ್ರಶ್ನೆ, ಅಡ್ರಿನಲ್ ಗ್ರಂಥಿಯು ನಮ್ಮ ದೇಹದಲ್ಲಿ ಹೇಗೆ ರಾಸಾಯನಿಕ ಸಹಭಾಗಿತ್ವವನ್ನು ಉಂಟು ಮಾಡುತ್ತದೆ? ವಿವರಿಸಿ. ಸೊ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಡ್ರಿನಲ್ ಗ್ರಂಥಿಯು ಅಡ್ರಿನಾಲಿನ್ ಹಾರ್ಮೋನ್ ಉತ್ಪಾದಿಸುತ್ತದೆ. ಇದರಿಂದ ರಾಸಾಯನಿಕವು ಹೃದಯಕ್ಕೆ ತಲುಪಿ ಬಡಿತವು ಹೆಚ್ಚಿ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಸರಬರಾಜು ಮಾಡಿ ತುರ್ತು ಪರಿಸ್ಥಿತಿಗೆ ತಯಾರು ಮಾಡುತ್ತದೆ. ಸೊ ಇಮ್ಮಡಿ ಪರಿಚಲನೆ ಎಂದರೇನು? ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಇಮ್ಮಡಿ ಪರಿಚಲನೆಯ ಮಹತ್ವವನ್ನು ತಿಳಿಸಿರಿ. ಸೊ ರಕ್ತವು ನಮ್ಮ ದೇಹದವನ್ನು ಒಂದು ಬಾರಿ ಸುತ್ತು ಹಾಕಿ ಬರಲು 2 ಬಾರಿ ಹೃದಯವನ್ನು ಹಾಯ್ದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಹೆಚ್ಚು ಶಕ್ತಿಯ ಅವಶ್ಯಕತೆ ಇರುವುದರಿಂದ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತಗಳು ಇಮ್ಮಡಿ ಪರಿಚಲನೆಯಿಂದ ಬೇರ್ಪಟ್ಟಿರುತ್ತವೆ ಮತ್ತು ಶಕ್ತಿಯ ಉತ್ಪಾದನೆಗೆ ಇದು ಅವಶ್ಯಕವಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೆಳಗಿನ ಸಂದರ್ಭಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಪೋಷಣೆ ಉತ್ಪನ್ನವಾದ ಗ್ಲುಕೋಸ್ ಹೇಗೆ ವಿಭಜನೆಗೊಳ್ಳುತ್ತದೆ? ಸೊ ವಾತಾವರಣದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ, ವಾತಾವರಣದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ ಕೊರತೆ ಉಂಟಾದಾಗ ಸ್ನಾಯುಕೋಶಗಳಲ್ಲಿ. ಸೊ ವಾತಾವರಣದಲ್ಲಿ ಆಕ್ಸಿಜನ್ ಉಪಸ್ಥಿತಿಯೊಳಗಿದ್ದಾಗ ಗ್ಲುಕೋಸ್ ವಿಭಜನೆ ಹೊಂದಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಶಕ್ತಿ ಉತ್ಪತ್ತಿಯಾಗುತ್ತದೆ. ಗ್ಲುಕೋಸ್ ಎರಡನೇ ಸಂದರ್ಭ ಅಂದರೆ ವಾತಾವರಣದಲ್ಲಿ ಆಕ್ಸಿಜನ್ ಅನುಪಸ್ಥಿತಿ ಇದ್ದಾಗ ಗ್ಲುಕೋಸ್ ವಿಭಜನೆ ಹೊಂದಿ ಎಥನಾಲ್, ನೀರು ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತದೆ. ಸೊ ಆಕ್ಸಿಜನ್ ಕೊರತೆ ಉಂಟಾದಾಗ ಅದು ಲ್ಯಾಕ್ಟಿಕ್ ಆಮ್ಲವಾಗಿ ಬದಲಾಗುತ್ತದೆ. ಅಥವಾ ಪ್ರಶ್ನೆ, ಮಾನವನ ಜಠರದಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಸೊ ಮಾನವನ ಜಠರದಲ್ಲಿ ಆಹಾರವು ಪ್ರವೇಶಿಸುತ್ತಿದ್ದಂತೆ ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಕಿಣ್ವ ಮತ್ತು ಲೋಳೆ ಉತ್ಪತ್ತಿಯಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ವರ್ತನೆಗೆ ಆಮ್ಲೀಯ ಮಾಧ್ಯಮ ಒದಗಿಸುತ್ತದೆ ಹಾಗೂ ಆಹಾರದಲ್ಲಿ ಇರಬಹುದಾದ ಸೂಕ್ಷ್ಮಜೀವಿಗಳನ್ನು ನಾಶ ಮಾಡುತ್ತದೆ. ಸೊ ಪೆಪ್ಸಿನ್ ಕಿಣ್ವವು ಪ್ರೋಟೀನನ್ನು ಸರಳ ಘಟಕವನ್ನಾಗಿಸುತ್ತದೆ. ಅದೇ ರೀತಿಯಾಗಿ ಲೋಳೆಯು ಆಮ್ಲದ ಪ್ರಭಾವದಿಂದ ಜಠರದ ಒಳಗೋಡಿಗಳನ್ನು ರಕ್ಷಿಸುತ್ತದೆ. ಸೊ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ರೂಪಿಸುವಲ್ಲಿ ನರವ್ಯೂಹ ವ್ಯವಸ್ಥೆಯು ಅಂತರ್ಸ್ರಾವಕ ಗ್ರಂಥಿಗಳ ವ್ಯೂಹದ ವ್ಯವಸ್ಥೆಗಿಂತ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥದ್ದು. ಸೊ ನರವ್ಯೂಹ ವ್ಯವಸ್ಥೆ ಮತ್ತು ಅಂತರ್ಸ್ರಾವಕ ಗ್ರಂಥಿಗಳ ವ್ಯೂಹಗಳ ವ್ಯತ್ಯಾಸಗಳನ್ನು ನೋಡಿದಾಗ ನರವ್ಯೂಹವು ವಿದ್ಯುತ್ ಆವೇಗಗಳ ಮೂಲಕ ಸಂದೇಶವನ್ನು ಪ್ರಸರಿಸುತ್ತದೆ. ಆದರೆ ಅಂತರ್ಸ್ರಾವಕ ಗ್ರಂಥಿಯ ಸಂದೇಶಗಳ ಪ್ರಸರಣ ರಾಸಾಯನಿಕ ಸಂಕೇತಗಳನ್ನು ರಕ್ತದ ಮೂಲಕ ಕಳಿಸುವುದರಿಂದ ನಡೆಯುತ್ತದೆ. ಸೊ ನರವ್ಯೂಹ ವ್ಯವಸ್ಥೆ ಇವುಗಳಲ್ಲಿ ಮಾಹಿತಿಯ ಹರಿವು ಮತ್ತು ಪ್ರತಿಕ್ರಿಯೆಯ ವೇಗ ಹೆಚ್ಚಾಗಿರುತ್ತದೆ. ಅಂತರ್ಸ್ರಾವಕ ಗ್ರಂಥಿಗಳ ವ್ಯೂಹದಲ್ಲಿ ಮಾಹಿತಿಯ ಹರಿವು ಮತ್ತು ಪ್ರತಿಕ್ರಿಯೆ ನಿಧಾನವಾಗಿರುತ್ತದೆ. ನರವ್ಯೂಹ ವ್ಯವಸ್ಥೆ ಇದರ ಪರಿಣಾಮಗಳು ಅಲ್ಪ ಕಾಲದವರೆಗೆ ಇರುತ್ತವೆ. ಅಂತರ್ಸ್ರಾವಕ ಗ್ರಂಥಿಗಳ ವ್ಯೂಹ ಇದರ ಪರಿಣಾಮಗಳು ದೀರ್ಘಕಾಲದವರೆಗೆ ಇರುತ್ತದೆ. ಸೊ ಮುಂದಿನ ಪ್ರಶ್ನೆ, ಮುಟ್ಟಿದ ಮುನಿ ಸಸ್ಯದ ಚಲನೆ ಮತ್ತು ನಮ್ಮ ಕಾಲುಗಳ ಚಲನೆಯ ನಡುವಿನ ವ್ಯತ್ಯಾಸವೇನು? ಸೊ ಮುಟ್ಟಿದ ಮುನಿ ಸಸ್ಯದ ಚಲನೆ ಮತ್ತು ಕಾಲುಗಳ ಚಲನೆ. ಮುಟ್ಟಿದ ಮುನಿ ಸಸ್ಯದ ಚಲನೆ ಸಸ್ಯಗಳಲ್ಲಿ ಕಂಡುಬರುತ್ತದೆ, ಕಾಲುಗಳ ಚಲನೆ ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಇದು ಸ್ವತಂತ್ರ ಚಲನೆಗೆ ಉದಾಹರಣೆಯಾಗಿದೆ. ಮುಟ್ಟಿದ ಮುನಿ ಸಸ್ಯದ ಚಲನೆ, ಕಾಲುಗಳ ಚಲನೆ ಐಚ್ಛಿಕ ಕ್ರಿಯೆಗೆ ಉದಾಹರಣೆಯಾಗಿದೆ. ಮುಟ್ಟಿದ ಮುನಿ ಸಸ್ಯದ ಚಲನೆ ಜೀವಕೋಶಗಳಲ್ಲಿ ನೀರಿನ ವ್ಯತ್ಯಾಸವಾಗುವುದರಿಂದ ನಡೆಯುತ್ತದೆ. ಕಾಲುಗಳ ಚಲನೆ ವಿದ್ಯುತ್ ರಾಸಾಯನಿಕ ವಿಧಾನಗಳಿಂದ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಮಾನವನ ವಿಸರ್ಜನಾಂಗ ವಿಭವದ ಚಿತ್ರವನ್ನು ಗಮನಿಸಿ. ಭಾಗ ಎ ಮತ್ತು ಬಿಗಳನ್ನು ಗುರುತಿಸಿ ಮತ್ತು ಹೆಸರಿಸಿ. ಭಾಗ ಎ ಯಲ್ಲಿನ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ಹೆಸರಿಸಿ. ಆಮೇಲೆ ಭಾಗ ಬಿ ಯಲ್ಲಿ ಸಂಗ್ರಹವಾಗಿರುವ ಮೂತ್ರದಲ್ಲಿನ ಪ್ರಮುಖ ನೈಟ್ರೋಜನ್ಯುಕ್ತ ತ್ಯಾಜ್ಯಗಳನ್ನು ಹೆಸರಿಸಿ. ಸೊ ಭಾಗ ಎ ಮೂತ್ರಜನಕಾಂಗ, ಭಾಗ ಬಿ ಮೂತ್ರಕೋಶ. ಭಾಗ ಎ ಯಲ್ಲಿನ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ನೆಫ್ರಾನ್ ಅಂತ ಹೇಳಿ ಕರಿತೀವಿ. ಭಾಗ ಬಿ ಯಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಮೂತ್ರದಲ್ಲಿನ ಪ್ರಮುಖ ನೈಟ್ರೋಜನ್ ತ್ಯಾಜ್ಯಗಳು ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳು. ಸೊ ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ನೀಳಛೇದದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಿ. ಈ ರೀತಿಯಾಗಿ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಬೇಕು. ಮುಂದಿನ ಪ್ರಶ್ನೆ, ಸ್ವಪೋಷಕಗಳು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಹೆಸರಿಸಿ. ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಈ ಪ್ರಕ್ರಿಯೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಸ್ವಪೋಷಕಗಳು ಹೇಗೆ ಪಡೆದುಕೊಳ್ಳುತ್ತವೆ? ಈ ಪ್ರಕ್ರಿಯೆಯಲ್ಲಿ ಪತ್ರರಂಧ್ರಗಳ ಪಾತ್ರವೇನು? ಸ್ವಪೋಷಕಗಳು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ತಿಥಿಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಈ ಕ್ರಿಯೆಯಲ್ಲಿ ಜರುಗತಕ್ಕಂಥ ಘಟನೆಗಳು ಸೂರ್ಯನಿಂದ ಬೆಳಕಿನ ಶಕ್ತಿ ಹೀರಿಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗುವುದು, ನೀರು ವಿಭಜನೆ ಹೊಂದಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗುವುದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುವುದು. ಸೊ ತಿಥಿಸಂಶ್ಲೇಷಣೆಗೆ ಬೇಕಾಗ್ತಕ್ಕಂಥ ಕಚ್ಚಾ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು.
ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಎಲೆಯ ಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಪಡೆಯುತ್ತವೆ. ಈ ಪತ್ರರಂಧ್ರವು ಸಸ್ಯಗಳ ಅನಿಲ ವಿನಿಮಯದಲ್ಲಿಯೂ ಸಹ ಸಹಾಯಕಾರಿಯಾಗುವುದರಿಂದ ಆಗುವುದರೊಂದಿಗೆ ಬೇರುಗಳಿಂದ ಹೀರಲ್ಪಟ್ಟ ನೀರನ್ನು ಸಸ್ಯದ ತುದಿಯವರೆಗೆ ಸಾಗಿಸಲು ಅಗತ್ಯವಾದ ಬಾಷ್ಪ ವಿಸರ್ಜನೆಗೆ ಇದು ಸಹಾಯಕಾರಿಯಾಗಿದೆ. ಸಸ್ಯದ ಎಲೆ ಭಾಗದಲ್ಲಿರುವ ಪತ್ರ ಹರಿತು ಆಹಾರ ತಯಾರಿಕೆಯ ಅಡುಗೆ ಮನೆಯಂತೆ ಇದು ಕೆಲಸ ಮಾಡುತ್ತದೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಾವು ಒಂದು ಮಾದರಿ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ವಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.